ಇಕ್ವಿಲಿಬ್ರಿಯಮ್ ಸ್ಟಾರ್ಟ್ ಮಾಡ್ತೀನಿ ಅಂತ ಲಾಸ್ಟ್ ವೀಡಿಯೋದಾಗ ಹೇಳಿದ್ದೆ. ಸೊ ಐ ಹೋಪ್ ಯು ಹ್ಯಾವ್ ರಿವೈಸ್ಡ್ ದ ಥಿಯರಿ ಆಫ್ ದಟ್ ಚಾಪ್ಟರ್ ಲಿಟಲ್ ಬಿಟ್. ಥರ್ಮೋಡೈನಮಿಕ್ಸ್ ಕಂಪ್ಲೀಟ್ ಆಗಿತ್ತು. ಸೊ ದ ಐಡಿಯಾ ವಾಸ್ ಟು ಕಂಟಿನ್ಯೂ ವಿತ್ ಫಿಸಿಕಲ್ ಕೆಮಿಸ್ಟ್ರಿ. ಸೊ ಫಸ್ಟ್ ಇಯರ್ದು ಇಕ್ವಿಲಿಬ್ರಿಯಮ್ ಒಂದು ಕವರ್ ಆದರೆ ನಮ್ಮದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡೂ ಸೇರಿ ಫಿಸಿಕಲ್ ಕೆಮಿಸ್ಟ್ರಿ ಎಲ್ಲ ಆಲ್ಮೋಸ್ಟ್ ಮುಗ್ದಂಗೆ ಆಗ್ತಾವೆ. ಇನ್ಆರ್ಗ್ಯಾನಿಕ್ ಒಂದಿಷ್ಟು ಮುಗಿದವು. ಫಿಸಿಕಲ್ ಒಂದು ಮುಗೀತು ಅಂದ್ರೆ ಮೆಜಾರಿಟಿ ಮುಗಿದಂಗೆ ಆರ್ಗ್ಯಾನಿಕ್ಕಿಗೆ ಆಮೇಲೆ ಬರೋಕ್ಕೆ ಬರ್ತದೆ. ಸೊ ಇಕ್ವಿಲಿಬ್ರಿಯಮ್ ಐ ವಿಲ್ ಬಿ ಸ್ಟಾರ್ಟಿಂಗ್ ಇನ್ ದಿಸ್ ವಿಡಿಯೋ. ಸೊ ಐ ವಾಂಟ್ ಯು ಟು ರಿವೈಸ್ ದ ಥಿಯರಿ ಆಫ್ ದ ಚಾಪ್ಟರ್ ಆ್ಯಂಡ್ ದೆನ್ ಚೆಕ್ ದಿಸ್ ವಿಡಿಯೋ ಔಟ್. ಈ ವಿಡಿಯೋದಾಗ ಬೇಸಿಕ್ ಒಂದಿಷ್ಟು ಕ್ವಶನ್ಸ್, ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಕಾನ್ಸೆಪ್ಟ್, ಅದ್ರ ಮೇಲೆ ಒಂದಿಷ್ಟು ಕ್ವಶನ್ಸ್ ಸಾಲ್ವ್ ಮಾಡೋಣ. ಈ ವಿಡಿಯೋ ನೋಡಿರಿ, ಈ ಕ್ವಶನ್ ಸಾಲ್ವ್ ಮಾಡಿರಿ, ಟ್ರೈ ಮಾಡಿರಿ. ಆಮೇಲೆ ಯಾರ್ಯಾರು ಇನ್ನೂ ಥಿಯರಿ ರಿವೈಸ್ ಮಾಡಿಲ್ಲ, ಅಟ್ಲೀಸ್ಟ್ ಆಫ್ಟರ್ ಚೆಕಿಂಗ್ ದಿಸ್ ವಿಡಿಯೋ ಔಟ್ ಯು ಗೋ ಥ್ರೂ ದ ಥಿಯರಿ ಒನ್ಸ್ ಆ್ಯಂಡ್ ದೆನ್ ಇದು ಒಂದು ಇಂಟ್ರಡಕ್ಷನ್ ವಿಡಿಯೋ ಟೈಪ್. ಯು ವಿಲ್ ಬಿ ಸಾಲ್ವಿಂಗ್ ಕ್ವಶನ್ಸ್. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಮೇಲೆ ಸಾಲ್ವ್ ಮಾಡೋಣ. Once you revise the theory and check this video out, and we will be continuing with the rest of the videos. Okay. So first question ಅಲ್ಲಿ ಅಪಿಯರ್ ಆಗಿರ್ತೈತಿ. ಥಿಯರಿ ರಿವೈಸ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡಿದ್ರೆ ಬೆಟರ್. ಇಲ್ಲ ಇದು ನೋಡ್ತೀವಿ, ಇದು ಹೆಂಗೂ ಬೇಸಿಕ್ ಡಿಸ್ಕಸ್ ಮಾಡ್ತೀವಲ್ಲ ಇದ್ರೊಳಗೆ ಒಮ್ಮೆ ನೋಡ್ತೀವಿ, ವಿಲ್ ಗೆಟ್ ಯೂಸ್ ಟು ಇಟ್. ನಮ್ಗೆ ನೆನಪದಂಗೆ ಆಗುತ್ತೆ. ನೀವು ಸ್ವಲ್ಪ ಒಂದು ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀವಿ related to some questions. So ನಮ್ಗೆ ಅದು ನೆನಪದಂಗೆ ಆಗುತ್ತೆ. ಆಮೇಲೆ ಒಂದು ಥಿಯರಿ ಓದ್ತೀವಿ, ದಟ್ ಇಸ್ ಆಲ್ಸೋ ಓಕೆ. ಬಟ್ ಬಿಫೋರ್ ಕಮಿಂಗ್ ಟು ದ ಸೆಕೆಂಡ್ ವಿಡಿಯೋ ಯು ಶುಡ್ ಡೆಫಿನೆಟ್ಲಿ ರಿವೈಸ್ ಥಿಯರಿ ಒನ್ಸ್. ಓಕೆ. ಸೊ ಅಲ್ಲಿ ಫಸ್ಟ್ ಕ್ವಶನ್ ಈಗ ಅಪಿಯರ್ ಆಗಿರ್ತದೆ. ಅಲ್ಲಿ ರೀಡ್ ದ ಕ್ವಶನ್. ಅಲ್ಲೊಂದು ರಿಯಾಕ್ಷನ್ ಇದೆ, ಆ ರಿಯಾಕ್ಷನ್ ಬರಿತೀನಿ ನಾನು. ಹೋಗ. ಇಲ್ಲಿ ರಿಯಾಕ್ಷನ್ ಆಲ್ರೆಡಿ ಬರ್ದೀನಿ. ದಿಸ್ ಇಸ್ ಅ ರಿಯಾಕ್ಷನ್. SO2 plus half O2 gives SO3. This is the reaction. If ಇದ್ರೊಳಗೆ KP already question ಕೇಳ್ಯಾರ. If KP is equals to KC into RT raised to delta X, ಅಲ್ಲಿ ಕ್ವಶನ್ ಕೇಳಿದ್ದು ಬರೆಯಾಗ್ತೀನಿ. If KP is equals to KC into RT raised to X, where the symbols have usual meaning, then the value of X is, ನಮಗೆ ಇದು ಗೊತ್ತು. ಏನು ಗೊತ್ತು? KP ಮತ್ತು KC ನೋಡೋ ರಿಲೇಷನ್ ಗೊತ್ತು. KP is equals to KC into RT raised to delta N, ಇದು ನಮಗೆ ಗೊತ್ತು. KP ಅಂದರೆ equilibrium constant considering partial pressures. KC ಅಂದರೆ equilibrium constant considering concentration. ಇದನ್ನೆಲ್ಲ ಥಿಯರಿ ಡಿಸ್ಕಸ್ ಮಾಡಿವಿ ನಾವು. ವಿ ನೋ ದ ರಿಲೇಷನ್ ಬಿಟ್ವೀನ್ KP ಆ್ಯಂಡ್ KC. KP is equals to KC into RT raised to delta N. ಈಗ ಅವ್ರು ಕೊಟ್ಟಿದ್ದ ಇಕ್ವೇಷನ್ನಿಗೆ ಇದಕ್ಕೆ ನಾವು ಕಂಪೇರ್ ಮಾಡಿದರೆ ಡೆಲ್ಟಾ ಎನ್ ಇದ್ದಲ್ಲ ಎಕ್ಸ್ ಐತಿ. ಸೊ ಎಕ್ಸ್ ಇಸ್ ಡೆಲ್ಟಾ ಎನ್. ಸೊ ಇಫ್ ವಿ ಕ್ಯಾಲ್ಕುಲೇಟ್ ಡೆಲ್ಟಾ ಎನ್, ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಕ್ಯಾಲ್ಕುಲೇಟಿಂಗ್ ಎಕ್ಸ್. ಸೊ ವಾಟ್ ಈಸ್ ಡೆಲ್ಟಾ ಎನ್? ಡೆಲ್ಟಾ ಎನ್ ಈಸ್ ಈಕ್ವಲ್ಸ್ ಟು N2 minus N1, where N2 is number of moles of gaseous products, N1 is number of moles of gaseous reactants. So gaseous products ಎಷ್ಟು ಅದಾವೆ? 1 mole ಐತಿ. 1 gaseous reactants ಎಷ್ಟು ಅದಾವೆ? ಎಲ್ಲ ಗ್ಯಾಸ ಅದಾವೆ. ಸೊ ನೋ ಪ್ರಾಬ್ಲಮ್. ಸೊ ಎಣಿಸ್ಬಿಟ್ರಿ, ಇದು 1, ಇದು ಹಾಫ್, 1 ಮತ್ತು ಅರ್ಧ 1.5. N2 minus N1 ಮಾಡಿರಿ, 1 minus 1.5. 1 ದೀಡ್ ಹೋದ್ರೆ ಮೈನಸ್ ಅರ್ಧ. ಮೈನಸ್ ಅರ್ಧ ಈಸ್ ಏನು? ಡೆಲ್ಟಾ ಎನ್.
ಸೊ ಅವ್ರು ಎಕ್ಸ್ ಕೇಳಿದ್ರೆ ಅಂದರೆ ಡೆಲ್ಟಾ ಎನ್ ಕೇಳ್ಯಾರ. ಡೆಲ್ಟಾ ಎನ್ ಎಷ್ಟು ಬಂತು? -12 ಅಂದರೆ ಏನು? -12. ಆಪ್ಷನ್ ಬಿ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ಈ ವಿಡಿಯೋದಾಗ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ರಿವೈಸ್ ಆದಂಗೆ ಆಗ್ತಾವೆ. ನಾನು ಇಲ್ಲಿ ಎಂಥ ಕ್ವಶನ್ ಸಾಲ್ವ್ ಮಾಡ್ತೀನಿ ಅಂದರೆ ಒಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ನಿಮ್ಗೆ ರಿವೈಸ್ ಆದಂಗೆ ಆಗ್ತಾವೆ, ಬಿಕಾಸ್ ಐ ಎಕ್ಸ್ಪ್ಲೈನ್ ಥಿಂಗ್ಸ್ ಹಿಯರ್. ಬಟ್ ಇಷ್ಟರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ರೀಡ್ ದ ಥಿಯರಿ ಒನ್ಸ್. ನಿಮ್ಮ ಪ್ರಿಪ್ರೇಷನ್ ಹೆಂಗಿರ್ಬೇಕಂದ್ರೆ ಫಸ್ಟ್ ಯಾವ ಚಾಪ್ಟರ್ ಸ್ಟಾರ್ಟ್ ಮಾಡ್ಕೊಂಡಿರಿ ಅದ್ರ ಥಿಯರಿ ಓದಬೇಕು. ಆಮೇಲೆ ನಾ ಯಾವ ಕ್ವಶನ್ ಸಾಲ್ವ್ ಮಾಡತ್ತೀನಿ ಅದನ್ನು ಮಾಡಬೇಕು. ಒಂದಿಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ನೀವು ಬುಕ್ನಾಗಿಂದ ಮಾಡಬೇಕು. ಸೊ ಹೌ ಇಟ್ ಸ್ಟಾರ್ಟ್ಸ್ ಎನಿ ಚಾಪ್ಟರ್ಸ್ ಪ್ರಿಪ್ರೇಷನ್ ಅಂದರೆ ಬೈ ರಿವೈಸಿಂಗ್ ದ ಥಿಯರಿ ಒನ್ಸ್. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ಸ್ ನೀವು ಮಾಡೋದು ಇಂಪಾರ್ಟೆಂಟ್, ಬಟ್ ಥಿಯರಿ ರಿವೈಸ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೆಕೆಂಡ್ ಕ್ವಶನಲ್ಲಿ ಅಪಿಯರ್ ಆಗಿರ್ತೈತಿ, ನಾವು ಓದ್ತೀನಿ. ದ ರೇಟ್ ಕಾನ್ಸ್ಟೆಂಟ್ ಫಾರ್ ಫಾರ್ವರ್ಡ್ ರಿಯಾಕ್ಷನ್ ಆ್ಯಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಫ್ hydrolysis of ester 1.1 × 10⁻² and 1.5 × 10⁻³ ಅಂದರೆ ಫಾರ್ವರ್ಡ್ ರಿಯಾಕ್ಷನದು ಮತ್ತು ಬ್ಯಾಕ್ವರ್ಡ್ ರಿಯಾಕ್ಷನದು ಇಂಡಿವಿಜುವಲ್ ರೇಟ್ ಕಾನ್ಸ್ಟೆಂಟ್ ಕೊಟ್ಟಾರ. ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್ ಕೇಳ್ಯಾರ. ಅಲ್ಲಿ ರಿಯಾಕ್ಷನ್ ಬರ್ದಾರ, ಅಲ್ಲಿ ಬಂದಿರ್ತೈತಿ CH3COO C2H5 + H2O gives CH3COOH + C2H5OH. ಓಕೆ, ರಿಯಾಕ್ಷನ್ ಏನಾರ ಇರಲಿ, ದ ರಿವರ್ಸಿಬಲ್ ರಿಯಾಕ್ಷನ್, ಬಿಕಾಸ್ ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಎರಡದ್ದು ರೇಟ್ ಕಾನ್ಸ್ಟೆಂಟ್ ಕೊಟ್ಟಾರ. ಅಂದರೆ ಫಾರ್ವರ್ಡ್ ರಿಯಾಕ್ಷನದು ಇಂಡಿವಿಜುವಲಿ ರೇಟ್ ಕಾನ್ಸ್ಟೆಂಟ್ ಕೊಟ್ಟಾರ, ಬ್ಯಾಕ್ವರ್ಡ್ ರಿಯಾಕ್ಷನದು ರೇಟ್ ಕಾನ್ಸ್ಟೆಂಟ್ ಕೊಟ್ಟಾರ. ರೇಟ್ ಕಾನ್ಸ್ಟೆಂಟ್ ಆಫ್ ದ ರಿಯಾಕ್ಷನ್ ಕೇಳ್ಯಾರ, ಅಂದರೆ ಓವರ್ ಆಲ್ ರಿವರ್ಸಿಬಲ್ ರಿಯಾಕ್ಷನದ್ದು ಕೇಳ್ಯಾರ. ವೆರಿ ಸಿಂಪಲ್. ನೋಡೋಕೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ಕ್ವಶನ್, ಬಟ್ ಇಟ್ಸ್ ವೆರಿ ಸಿಂಪಲ್. KF ಕೊಟ್ಟಾರ, ರೇಟ್ ಕಾನ್ಸ್ಟೆಂಟ್ ಫಾರ್ವರ್ಡ್ ರಿಯಾಕ್ಷನ್. KB ಕೊಟ್ಟಾರ, ರೇಟ್ ಕಾನ್ಸ್ಟೆಂಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. KC ಕೇಳ್ಯಾರ, ಓವರ್ ಆಲ್ ರೇಟ್ ಕಾನ್ಸ್ಟೆಂಟ್. ಓವರ್ ಆಲ್ ರೇಟ್ ಕಾನ್ಸ್ಟೆಂಟ್ ಅನ್ರಿ, ಅಥವಾ ಇದಕ್ಕೆ ಏನಾದ್ರಿ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅನ್ರಿ. ಇದು ಫಾರ್ವರ್ಡ್ ರಿಯಾಕ್ಷನ್, ಇದು ಬ್ಯಾಕ್ವರ್ಡ್ ರಿಯಾಕ್ಷನ್, ಇದು equilibrium constant of the reaction. Equilibrium constant of the reaction in Kc is equals to KF/Kb. The theory discuss ಮಾಡಿವಿ. What is equilibrium constant of the reaction? It is a ratio of rate constant of the forward reaction to rate constant of the backward reaction. So very simple. ನೋಡ್ರಿ, ಕ್ವಶನ್ ಓದಿದ್ರೆ ಡಿಫಿಕಲ್ಟ್ ಅನ್ಸುತ್ತೆ, ಬಟ್ ಅವ್ರು ಕೇಳಿದ್ದು KF ಕೊಟ್ಟಾರ, KB ಕೊಟ್ಟಾರ. Equilibrium constant of reaction is equals to ratio of rate constant of forward reaction to rate constant of backward reaction. KF/Kb. KF ವ್ಯಾಲ್ಯೂ ಎಷ್ಟು ಕೊಟ್ಟಾರ? ರೇಟ್ ಕಾನ್ಸ್ಟೆಂಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಎಷ್ಟು? 1.1 × 10⁻² ಡಿವೈಡೆಡ್ ಬೈ KB ಎಷ್ಟು ಕೊಟ್ಟಾರ? 1.5 × 10⁻³ ಓಕೆ, ಇದು 1 ಅನ್ಕೊಳ್ಳೋಣ. 1.1 ಇತ್ತು, 1 ಅನ್ಕೊಳ್ಳೋಣ. 1.5 ಇದ್ದಿದ್ದು ದೀಡು ಅಂದರೆ 3/2. ಸೊ ಇದು ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್. ಸೊ 2/3 ಇವು ಆ್ಯಸ್ ಇಟ್ ಇಸ್ ಬರೋಣ. ಇದು 10⁻². ಓಕೆ, 10⁻². ಇದು ಮೇಲೆ ಹೋದರೆ 10⁻³ +3 -3 ವಿಲ್ ಬಿ 1. ಇದು -3 ಇದು ಮೇಲೆ ಹೋದರೆ +3 ಆಗುತ್ತೆ. +3 -2 ವಿಲ್ ಬಿ +1. ಸೊ 2/3 × 10⁻². 2/3 is 0.75 to 10⁻1 is 7.5. ನಾವು ಆಪ್ಷನ್ಸ್ ನೋಡೋಣ ಈಗ. 7.5 ಏನಿದೆ? KC ಇದು. KC is equals to KF/Kb. KF ಕೊಟ್ಟಿದ್ರು, KB ಕೊಟ್ಟಿದ್ರು. ನಮ್ಗೆ ಇಲ್ಲಿ ಏನು ಗೊತ್ತಾಗಬೇಕು? ಇದೊಂದು ಗೊತ್ತಾಗಬೇಕು ನಮ್ಗೆ. ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್ ಈಸ್ ದ ರೇಷಿಯೋ ಆಫ್ ರೇಟ್ ಕಾನ್ಸ್ಟೆಂಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಟು ರೇಟ್ ಕಾನ್ಸ್ಟೆಂಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಇದು ನಮಗೆ ಗೊತ್ತಿತ್ತು ಅಂದ್ರೆ ಕ್ವಶನ್ ಈಸಿಲಿ ಸಾಲ್ವ್ ಮಾಡ್ಬೋದು. 7.5 ಬಂತು. 7.33 ಆಪ್ಷನ್ ಬಿ. ಸ್ವಲ್ಪ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಮಾಡೀನಿ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, 2 ಕ್ವಶನ್ ಸಾಲ್ವ್ ಮಾಡಿದ್ವಿ. ಥರ್ಡ್ ಕ್ವಶನ್ ಸಾಲ್ವ್ ಮಾಡೋಣ. ಥರ್ಡ್ ಕ್ವಶನಲ್ಲಿ ಅಪಿಯರ್ ಆಗಿರ್ತೈತಿ. ಗದಿ ಸಣ್ಣಾಗಿ ಮಳೆ ಸ್ಟಾರ್ಟ್ ಆಯ್ತು. ಇಫ್ ದಿಸ್ ಪರ್ಸಿಸ್ಟ್ಸ್ ದೆನ್ ಐ ಹ್ಯಾವ್ ಟು ಚೇಂಜ್ ಮೈ ಲೊಕೇಶನ್.
ಟೆರೆಸ್ ಮೇಲೆ ಕುಂತು ರೆಕಾರ್ಡ್ ಮಾಡಕತ್ತೀನಿ ನೋಡು. ಹಂಗೇನಾದ್ರೆ ಕೆಳಗೆ ಹೋಗಿ ಕಂಟಿನ್ಯೂ ಮಾಡಿ ಆಮೇಲೆ 2 ವೀಡಿಯೋ ಜಾಯಿನ್ ಮಾಡಿ ಹಾಕ್ತೀನಿ. ಈಗೆಲ್ಲ ಕಲ್ತ್ಬಿಟ್ಟು ಟೆಕ್ನಾಲಜಿ ಫುಲ್ 2 ವೀಡಿಯೋ ಜಾಯಿನ್ ಮಾಡೋದು ದೊಡ್ಡ ಟೆಕ್ನಾಲಜಿ ಆಗ್ಬಿಟ್ಟಿತ್ತು ನಮಗೆ ಮೊದಲು. ಓಕೆ, ನೆಕ್ಸ್ಟ್ ಕ್ವಶನ್ ಎಲ್ಲ ಪ್ಯಾರ್ ಆಗಿರ್ತೈತಿ. I'll read it for you. The Kp value for the reaction H2 plus I2 gives to Hi is 49. Sorry. ಒಂದು ರಿಯಾಕ್ಷನ್ ಕೊಟ್ಟಾರ, ಅದ್ರ Kp ವ್ಯಾಲ್ಯೂ ಕೊಟ್ಟಾರ. ಇಫ್ ಇನಿಷಿಯಲ್ ಪ್ರೆಷರ್ಸ್ ಆಫ್ ಬೋತ್ H2 and I2 is 0.5 atm, then what will be then what will be the partial pressure of H2 at equilibrium? First I'll write the reaction. This is the reaction. ಇದರ Kp ವ್ಯಾಲ್ಯೂ ಕೊಟ್ಟಾರ. ಎಷ್ಟು 49. Kp ಅಂದ್ರೇನು? ರೇಟ್ ಕಾನ್ಸ್ಟೆಂಟ್ ಆಫ್ ದಿಸ್ ರಿಯಾಕ್ಷನ್ ವೆನ್ ಈ ರಿಯಾಕ್ಟೆಂಟ್ಸದ್ದು ಪ್ರಾಡಕ್ಟ್ಸದ್ದು ಕಾನ್ಸಂಟ್ರೇಷನ್ನಾಗ ಎಕ್ಸ್ಪ್ರೆಸ್ ಮಾಡಿಲ್ಲ, ಪಾರ್ಷಿಯಲ್ ಪ್ರೆಷರ್ನಾಗ ಎಕ್ಸ್ಪ್ರೆಸ್ ಮಾಡಿವಿ. ಇದನ್ನ ಕಾನ್ಸಂಟ್ರೇಷನ್ನಾಗ ಎಕ್ಸ್ಪ್ರೆಸ್ ಮಾಡಿದರೆ ಇದು Kc ಆಗುತ್ತೆ. ಓಕೆ, if initial pressure of both H2 and I2 is 0.5 atm, then what will be the partial pressure of H2 at equilibrium? This is the question. Okay, ಇದಕ್ಕೆ ನಾನು Kp ಬರೆದ್ರೆ partial pressure of Hi whole square, because ಇಲ್ಲಿ 2Hi whole square divided by ಇಲ್ಲಿ 1 ಐತಿ, so partial pressure of hydrogen raised to 1 into partial pressure of iodine raised to 1. ಸೊ ಈ Kp ವ್ಯಾಲ್ಯೂ ಕೊಟ್ಟಾರ. ಈಗ ಅವರು ಇದ್ರದ್ದು ಪಾರ್ಷಿಯಲ್ ಪ್ರೆಷರ್ ಆಫ್ ಹೈಡ್ರೋಜನ್ ಕೇಳ್ಯಾರ, ಆಟ್ ಇಕ್ವಿಲಿಬ್ರಿಯಂ ಕೇಳ್ಯಾರ. ಸೊ ಹೌ ಟು ಡೂ ಇಟ್? ಓಕೆ, ಬರೀರೊಂದು ರಿಯಾಕ್ಷನ್ H2 plus I2 gives to Hi. ಓಕೆ, ಇನಿಷಿಯಲಿ ಇದನ್ನೆಲ್ಲ ಥಿಯರಿಯಾಗಿ ಡಿಸ್ಕಸ್ ಮಾಡೀವಿ ನಾವು. ಇನಿಷಿಯಲಿ ಎಷ್ಟು ಕೊಟ್ಟಿರೋದು? ಇದ್ರದ್ದು 0.5 ಐತಂತ, ಇದ್ರದ್ದು 0.5 atm ಐತಂತ ಕೊಟ್ಟಾರ ಅವ್ರು ಕ್ವಶನ್. ಇನಿಷಿಯಲಿ ಇದು 0.5 ಇದೆ, ಇದು ಆಬ್ವಿಯಸ್ಲಿ 0 ಇರುತ್ತೆ ಇನಿಷಿಯಲಿ, ಬಿಕಾಸ್ ಇದನ್ನು ರಿಯಾಕ್ಟ್ ಆಗಿದ್ದು ಫಾರ್ಮ್ ಆಗೇ ಇಲ್ಲ. ಹೈಡ್ರೋಜನ್ ಅಯೋಡೈಡ್ ಇನ್ನೂ ಫಾರ್ಮ್ ಆಗಿಲ್ಲ ಅಂದರೆ ಇನಿಷಿಯಲಿ ಇದ್ರ ಪಾರ್ಷಿಯಲ್ ಪ್ರೆಷರ್ 0 ಇರುತ್ತೆ. ಆಟ್ ಇಕ್ವಿಲಿಬ್ರಿಯಮ್ ಏನಾಗುತ್ತೆ ಇದು ಪಾರ್ಷಿಯಲ್ ಪ್ರೆಷರ್? ಇದು 0.5 ಮೈನಸ್ ಎಕ್ಸ್, ಇದು 0.5 ಮೈನಸ್ ಎಕ್ಸ್, ಇದು 2x. ಇದು ಎಕ್ಸ್ ನೆಕ್ಸ್ಟ್ ಕಡಿಮೆ ಆದರೆ, ಇದು ಎಕ್ಸ್ ನೆಕ್ಸ್ಟ್ ಕಡಿಮೆ ಆದರೆ ಇದು 2x ನೆಕ್ಸ್ಟ್ ಜಾಸ್ತಿ ಆಗುತ್ತೆ. ಯಾಕೆ? ಇಲ್ಲಿ 1:1:2 ಐತಿ. ಇಲ್ಲಿ 1 ಇತ್ತಂದ್ರೆ ಇದು ಎಕ್ಸ್ ಆಗ್ತದೆ. ಅಲ್ರಿ ಇದು ರಿಯಾಕ್ಷನ್ ಆದಂಗೆ ಇವು ಕಡಿಮೆ ಆಗ್ತಾವೆ, ರಿಯಾಕ್ಟೆಂಟ್ಸ್ ಕಡಿಮೆ ಆಗ್ತಾವೆ, ಪ್ರಾಡಕ್ಟ್ ಜಾಸ್ತಿ ಆಗುತ್ತೆ. ಇದು ಎಷ್ಟು ಕಡಿಮೆ ಆಯಿತು? ಎಕ್ಸ್ ನೆಕ್ಸ್ಟ್ ಕಡಿಮೆ ಆಯ್ತು, ಅದಕ್ಕೆ ಇದು 0.5 ಮೈನಸ್ ಎಕ್ಸ್. ಇದು ಎಕ್ಸ್ ನೆಕ್ಸ್ಟ್ ಕಡಿಮೆ ಆಯ್ತು, ಅದಕ್ಕೆ 0.5 ಮೈನಸ್ ಎಕ್ಸ್. ಇದು ಎಕ್ಸ್ ನೆಕ್ಸ್ಟ್ ಕಡಿಮೆ ಆದ್ರೆ ಹೈಡ್ರೋಜನ್ ಅಯೋಡಿನ್ನು ಎಕ್ಸ್ ನೆಕ್ಸ್ಟ್ ಕಡಿಮೆ ಆಗುತ್ತೆ, ಬಿಕಾಸ್ 1:1. ಇದು ಎಕ್ಸ್ ನೆಕ್ಸ್ಟ್ ಕಡಿಮೆ, ಇದು ಎಕ್ಸ್ ನೆಕ್ಸ್ಟ್ ಕಡಿಮೆ, ಇದು 2x ನೆಕ್ಸ್ಟ್ ಜಾಸ್ತಿ. ಸೊ ಈಕ್ವಿಲಿಬ್ರಿಯಮ್ ಪಾರ್ಷಿಯಲ್ ಪ್ರೆಷರ್ ಸಿಗೋದು. ಓಕೆ, ಈಗ ಇದನ್ನು ಯೂಸ್ ಮಾಡೋಣ. ಇವನ್ನೆಲ್ಲ ಇಲ್ಲಿ ಹಾಕೋನು, Kp ಇದ್ದಲ್ಲಿ ಈ ವ್ಯಾಲ್ಯೂ ಹಾಕೋನು. ಸೊ Kp ಎಷ್ಟು? 49. Kp is 49 is equals to Kp ಹಾಕಿನ 49 is equals to partial pressure of hydrogen iodide, partial pressure of hydrogen iodide at equilibrium ನೋಡ್ಬೇಕು ನಾವು. ಇನಿಷಿಯಲಿ ಅಲ್ಲ, at equilibrium ಕೇಳ್ಯಾರ ಅವರು. ಪಾರ್ಷಿಯಲ್ ಪ್ರೆಷರ್ ಆಫ್ ಹೈಡ್ರೋಜನ್ iodide ಎಷ್ಟು? 2x whole square, 2x whole square, because ಸ್ಕ್ವೇರ್ ಐತೆ, ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಪಾರ್ಷಿಯಲ್ ಪ್ರೆಷರ್ ಆಫ್ ಹೈಡ್ರೋಜನ್ ಎಷ್ಟು? 0.5 ಮೈನಸ್ ಎಕ್ಸ್ ರೇಸ್ ಟು 1 ಅಂದರೆ ಏನೂ ಇಲ್ಲ, 0.5 ಮೈನಸ್ ಎಕ್ಸ್ ಇಂಟು
ಪಾರ್ಷಿಯಲ್ ಪ್ರೆಷರ್ ಆಫ್ ಅಯೋಡಿನ್ ಎಷ್ಟು 0.5 - x. ಓಕೆ 49 ಈಸ್ ಈಕ್ವಲ್ಸ್ ಟು 2x whole square divided by 0.5 minus x whole square. 0.5 minus x 0.5 minus x so 0.5 minus x whole square. So ಇದನ್ನು ಹಿಂಗೆ ಬರಿಬೋದು ನಾವು 2x divided by 0.5 minus x whole square. ಸೊ ಸಿಂಪ್ಲಿಫಿಕೇಶನ್ ಮಾಡಕತ್ತೀನಿ ಅಷ್ಟೇ. ಇಲ್ಲಿ ಸ್ಕ್ವೇರ್ ಸೊ ಹೋಲ್ ಸ್ಕ್ವೇರ್ ಬರುತ್ತೆ ಅಷ್ಟೆ. ಈ 49 ಇದ್ದಿದ್ದು 7 ಸ್ಕ್ವೇರ್ ಬರಿಬೋದು. ಮಳೆ ಸ್ಟಾರ್ಟ್ ಆಯ್ತು, ಇದೊಂದು ಪ್ರಾಬ್ಲಮ್ ಮುಗಿಸ್ಬಿಡ್ತೀನಿ ಪಟ್ ಅಂತ ಕೆಳಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಇದು ಹೆಂಗೆ ಬರೋದೈತೆ ಮಳೆ ಅಂದ್ರೆ ಎದ್ದು ಹೋಗೋಷ್ಟು ಜೋರು ಬರೋಲ್ದು, ಫುಲ್ ಸ್ಟಾಪು ಆಗೋದು. ಓಕೆ ಇರಲಿ. ಎರಡು ಕಡೆ ಸ್ಕ್ವೇರ್ ತೆಗೆದುಬಿಟ್ಟೆ ಅಂದರೆ ಇದು 7 ಆಯ್ತು. ಈ ಕಡೆ 2x divided by 0.5 minus x. ಸೊ ಇದನ್ನು ಈ ಕಡೆ ಒಯ್ದ್ರೆ ಏನಾಯ್ತು 7 × 0.5 ಎಷ್ಟು 7 ಅರ್ಧ ಆಯ್ತು 3.5. 7 × 0.5 3.5 minus 7x is equals to 2x. ಏನಾಗ್ತಿದೆ 3.5 ಇದು ಆ ಕಡೆ ಹೋದ್ರೆ 9x. x is equals to 3.5 divided by 9. x is equals to 3.5 divided by 9. 3.5 ಅಂದರೆ 7/2. ಸೊ 7/2 into 9 7/18. 1s 2s ಮಾಡಿದರೆ 14. 2.5 ಮಾಡ್ತೀನಿ ಅಪ್ರಾಕ್ಸಿಮೇಟ್ಲಿ. 1 divided by 2.5 ಅಂದರೆ 1 divided by 2.5 is 10 divided by 25 100 0.4. x is 0.4. ಓಕೆ ಎಕ್ಸ್ ಸಿಕ್ತು. ಅವ್ರಿಗೆ ಏನು ಕೇಳ್ಯಾರ ಕ್ವಶನಾಗ ಏನು ಕೇಳ್ಯಾರ ಪಾರ್ಷಿಯಲ್ ಪ್ರೆಷರ್ ಆಫ್ ಹೈಡ್ರೋಜನ್ ಆ್ಯಟ್ ಇಕ್ವಿಲಿಬ್ರಿಯಮ್ ಕೇಳ್ಯಾರ. ಪಾರ್ಷಿಯಲ್ ಪ್ರೆಷರ್ ಆಫ್ ಹೈಡ್ರೋಜನ್ ಆ್ಯಟ್ ಇಕ್ವಿಲಿಬ್ರಿಯಮ್ ಎಷ್ಟು 0.5 minus x. ನನಗೆ ಸಿಕ್ಕಿದ್ದು ಎಕ್ಸ್ 0.5 minus x ಮಾಡ್ಬೇಕು. 0.5 minus x 0.4 is 0.1 is the partial pressure of ಹೈಡ್ರೋಜನ್. ಮಾಡಿ ಸ್ವಲ್ಪ ಜೋರ ಆಗ್ತೈತಿ. ಆಪ್ಷನ್ಸ್ ಏನದ 0.1 ಬಂತು ನಂದು 0.112 0.123 0.113 0.222 all options are very close. 0.1 ಅಗದಿ ಕ್ಲೋಸ್ ಇಸ್ 0.112. ಸೊ ಆಪ್ಷನ್ ಎ. ನಾವೊಂದು ಸ್ವಲ್ಪ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಮಾಡಿದ್ವಿ 0.112 ಬರ್ತೈತೆ ಎಕ್ಸಾಕ್ಟ್ಲಿ. ಸೊ ಆಪ್ಷನ್ ಎ 0.112 ಅಟ್ಮಾಸ್ಫಿಯರ್. ನೆಕ್ಸ್ಟ್ ಕ್ವಶನ್. should I continue, should I not? Okay, we'll continue, we'll see. Oh, okay, next question. Okay, I'll stop here. ಅಂದ್ರೆ ವಿಡಿಯೋಲಿ ಕಂಟಿನ್ಯೂ ನಾನು ಕೆಳಗೆ ಹೋಗಿ ರೆಕಾರ್ಡ್ ಮಾಡಿ ಉಳ್ಕಿದ್ದನ್ನು ಕ್ವಶನ್ಸನ್ನು ಇದ್ರಾಗ ಆ್ಯಡ್ ಮಾಡ್ತೀನಿ. ಓಕೆ, ಐ ಹ್ಯಾಡ್ ಟು ಸ್ಟಾಪ್ ಇಟ್ ಇನ್ ದ ಮಿಡಲ್. ಸೊ ಅದು ಹೆಂಗೆ ಇಟ್ ವಾಸ್ ಡ್ರಿಸ್ಲಿಂಗ್. ಕಡೆ ಮಳೆ ಜೋರು ಇದ್ದಿದ್ದಿಲ್ಲ, ಸಣ್ಣ ಇದ್ದಿದ್ದಿಲ್ಲ. ಬಟ್ ಐ ಕುಡಂಟ್ ಕಂಟಿನ್ಯೂ. ಬುಕ್ಸ್ ಮೇಲೆಲ್ಲ ನೀರು ಬೀಳಕತ್ತಿತ್ತು. ಸೊ ಐ ಥಾಟ್ ಇಲ್ಲಿ ಕೆಳಗೆ ಬಂದೀನಿ. ಸೊ ವಿಲ್ ಕಂಟಿನ್ಯೂ. ನೆಕ್ಸ್ಟ್ ಕ್ವಶನ್ ಅಪಿಯರ್ ಆಗಿರ್ತೈತಿ ಅಲ್ಲೇ. ನೆಕ್ಸ್ಟ್ ಕ್ವಶನ್ನು ಓಕೆ, ಅದು ಬರಿತೀನಿ ಇಲ್ಲೇ. ಅಮೋನಿಯಾ ಸಿಂಥಸಿಸ್ ರಿಯಾಕ್ಷನ್ ಐತಿ.
ಅಮೋನಿಯಾಸ್ ರಿಯಾಕ್ಷನ್ ಏನು, ನೈಟ್ರೋಜನ್ನ ಹೈಡ್ರೋಜನ್ನ ಕಂಬೈನ್ ಆಗ್ತಾವೆ, ಅಮೋನಿಯಾ ಫಾರ್ಮ್ ಆಗುತ್ತೆ. ದಿಸ್ ಇಸ್ ದ ರಿಯಾಕ್ಷನ್ N2 + 3H2 gives 2 ammonia. ದಿಸ್ ಇಸ್ ದ ರಿಯಾಕ್ಷನ್. ಇಲ್ಲೇ ಐತದ ರಿಯಾಕ್ಷನ್. ಈ ರಿಯಾಕ್ಷನ್ when 100 ml of N2 has reacted, the volume of H2, question ಇಲ್ಲೇ ಓದ್ಬಿಟ್ರಿ, when 100 ml of N2 has reacted, volume of H2 which has also reacted and ammonia produced are, ಅಂದ್ರೆ 100 ml ನೈಟ್ರೋಜನ್ ರಿಯಾಕ್ಟ್ ಆದ್ರೆ ಎಷ್ಟು ಹೈಡ್ರೋಜನ್ ರಿಯಾಕ್ಟ್ ಆಗುತ್ತೆ, ವಾಲ್ಯೂಮ್ ಆಫ್ ಹೈಡ್ರೋಜನ್ ವಿಚ್ ಹ್ಯಾಸ್ ಆಲ್ಸೋ ರಿಯಾಕ್ಟೆಡ್ ಆ್ಯಂಡ್ ಅಮೋನಿಯಾ ಎಷ್ಟು ಫಾರ್ಮ್ ಆಗುತ್ತೆ. ಇಫ್ 100 ml ಆಫ್ ನೈಟ್ರೋಜನ್ ರಿಯಾಕ್ಟ್ಸ್, ಈ 100 ml ನೈಟ್ರೋಜನ್ ಜೋಡಿ ಎಷ್ಟು ml ಹೈಡ್ರೋಜನ್ ರಿಯಾಕ್ಟ್ ಆಗುತ್ತೆ, ಅದು ಆಗಿ ಎಷ್ಟು ಅಮೋನಿಯಾ ಫಾರ್ಮ್ ಆಗುತ್ತೆ ಅಂತ ಕೇಳ್ತಾರೆ. ಈಗ ನೋಡಿರಿ, ಇದು 100 ಆದ್ರೆ ಇದು 300, ಯಾಕಂದರೆ ಇದು 1:3, ಇಲ್ಲಿ 1 ಐತಿ, ಇಲ್ಲಿ ಏನಿಲ್ಲ ಅಂದ್ರೆ 1 ಇದ್ದಂಗೆ, ಇಲ್ಲಿ 3 ಐತಿ. ಸೊ ಇದು 100 ml ಆದರೆ ಇದು 300 ml, ಇದು 100 ml ಆದರೆ ಇದು 300 ml ರಿಯಾಕ್ಟ್ ಆಗಬೇಕು, ಆದರೆ 200 ml ಫಾರ್ಮ್ ಆಗಬೇಕು. ಬಿಕಾಸ್ 1:3:2. ಇದು 100 ml ರಿಯಾಕ್ಟ್ ಆದರೆ ಇದ್ರ ನೈಟ್ರೋಜನ್ 100 ml, ಹೈಡ್ರೋಜನ್ 300 ml, ಇದು ಫಾರ್ಮ್ ಆಗೋದು 200 ml. ಸೊ ಆಪ್ಷನ್ ಎ 300 ml of H2, 300 ml of H2 and 200 ml of ammonia. So option A. Next question ಅಲ್ಲಿ appear ಆಗಿರ್ತೈತಿ. ಈಗ I'll read it for you. The equilibrium constant for the reaction reaction ಕೊಟ್ಟಾರ N2 plus O2 gives 2NO. This is the reaction. ರಿವರ್ಸಿಬಲ್ ರಿಯಾಕ್ಷನ್ ಅದು, ಬಟ್ ಅಲ್ಲೇ ಒಂದು ಡೈರೆಕ್ಷನ್ ತೋರಿಸಿದ್ರೆ ಒಂದು ಹಂಗೆ ಆಗಿರ್ತೈತಿ. N2 + O2 gives 2NO, ಎಲ್ಲ ಗ್ಯಾಸ್ ಅವು. ಇದ್ರದ್ದು ಏನೈತಿ, KC ಕೊಟ್ಟಾರ. KC is equals to ಎಷ್ಟು, 4 × 10⁻⁴. The value of KC for the reaction NO gives half N2 plus half O2. ಈ ರಿಯಾಕ್ಷನಿಗೆ KC ಕೊಟ್ಟಾರ, ಈ ರಿಯಾಕ್ಷನಿಗೆ KC ಕೇಳ್ಯಾರ. ಇದಕ್ಕೆ ಡಿಫ್ರೆನ್ಸ್ ಏನೈತೆ ನೋಡ್ರಿ. ಇದನ್ನು ಉಲ್ಟಾ ಮಾಡ್ಬೇಕು. ಫಸ್ಟ್ ನಾವು ಉಲ್ಟಾ ಮಾಡಿದರೆ NO ಪ್ರಾಡಕ್ಟ್ ಇದ್ದರೆ ರಿಯಾಕ್ಟೆಂಟ್ ಸೈಡ್ ಬರುತ್ತೆ, N2 + O2 ರಿಯಾಕ್ಟೆಂಟ್ ಇದ್ದರೆ ಪ್ರಾಡಕ್ಟ್ ಸೈಡ್ ಹೋಗ್ತಾವೆ. ಉಲ್ಟಾ ಮಾಡಬೇಕು, ಆಮೇಲೆ ಅರ್ಧ ಮಾಡಬೇಕು. ನಂಬರ್ ಆಫ್ ಮೋಲ್ಸ್ ಅರ್ಧ ಆಗೈತೆ ನೋಡ್ರಿ. ಇಲ್ಲಿ 2 ಇದ್ದಿದ್ದು 1 ಐತಿ, ಇದು 1 ಇದ್ದಿದ್ದು ಹಾಫ್ ಆಗಿ. ಸೊ ಮೊದಲು ಉಲ್ಟಾ ಮಾಡೋಣ, ಇಲ್ಲಿಂದ ಇಲ್ಲಿ ಬರ್ಬೇಕು ನಾವೀಗ. ಸೊ ಇದು ಮೊದಲು ಉಲ್ಟಾ ಮಾಡಿದ್ರೆ ಏನಾಗುತ್ತೆ, 2NO gives N2 + O2. ಇದಕ್ಕೆ ಈ KC ಏನಾಗುತ್ತೆ ನೋಡ್ಬೇಕು. ಇದು KC ಡ್ಯಾಶ್ ಅನ್ನೋದು, KC ಡ್ಯಾಶ್ ಈಸ್ ಈಕ್ವಲ್ಸ್ ಟು 1/KC. ನೀವು ರಿಯಾಕ್ಷನನ್ನು ಉಲ್ಟಾ ಮಾಡಿದ್ರೆ ಅದ್ರ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇನ್ವರ್ಸ್ ಆಗುತ್ತೆ ಅಂದ್ರೆ ನೋಡಿರಿ, ರಿಯಾಕ್ಷನನ್ನು ಉಲ್ಟಾ ಮಾಡಿದ್ರೆ ಹಿಂಗಿದ್ದು ಹಿಂಗೆ ಮಾಡಿದ್ರಿ, ಏನು ಮಾಡಿದ್ರಿ, ಉಲ್ಟಾ ಮಾಡಿದ್ರಿ. ಇದು ಇಲ್ಲಿ ಬಂದು ಇವು ಇಲ್ಲಿ ಹೋದು. ರಿಯಾಕ್ಷನ್ ಉಲ್ಟಾ ಮಾಡಿದ್ದೆ ಅಂದರೆ KC, ಹೊಸ KC ಏನಾಗುತ್ತೆ, ಅದು ಹಳೆಯದ್ರದ್ದು ಇನ್ವರ್ಸ್ ಆಗುತ್ತೆ, ಅಂದರೆ 1/KC. KC ಡ್ಯಾಶ್ ಈಸ್ ಈಕ್ವಲ್ಸ್ ಟು 1/KC. ಸೊ 1/4 × 10⁻⁴. ಈ 10⁻⁴ ಮೇಲೆ ಹೋದ್ರೆ KC ಡ್ಯಾಶ್ ಏನಾಗುತ್ತೆ, 10⁻⁴ ಮೇಲೆ ಹೋದ್ರೆ 10⁴ ಆಯ್ತು. ಇದು ಮೇಲೆ ಹೋದ್ರೆ ಇದು 4 ಅಲ್ಲೇ ಇಡೋಣ ಕೆಳಗೆ. ಇದು KC ಡ್ಯಾಶ್ ಅಂದರೆ ಇಲ್ಲಿ ತನಕ ಆಯ್ತು. ಈಗ ಆ್ಯಕ್ಚುಲಿ ಬೇಕಾಗಿದ್ದು ನಂಗೆ ಇದು, ಅಂದರೆ ಈಗ ನಂಬರ್ ಆಫ್ ಮೋಲ್ಸ್ ಈಗ ಸದ್ಯ ಇಲ್ಲಿ ತನಕ ಬಂದೀವಿ, ಬಟ್ ಬೇಕಾಗಿದ್ದು ಇದು. ಸೊ ನಂಬರ್ ಆಫ್ ಮೋಲ್ಸ್ ಅರ್ಧ ಮಾಡ್ಬೇಕು. 2 ಇದ್ದಿದ್ದು 1 ಇದ್ದು ಹಾಫ್, 1 ಇದ್ದು ಹಾಫ್. ಸೊ ಅರ್ಧ ಅಂದ್ರೆ ಅದ್ರದ್ದು ಸ್ಕ್ವೇರ್ ರೂಟ್. ಈಗೇನು ಹೊಸ KC ಬಂದಿತ್ತಲ್ಲ, ಈ KC ಡಬಲ್ ಡ್ಯಾಶ್ ಅಂತೀನಿ. ಈಗ ಇದು KC ಡ್ಯಾಶ್ ಬಂದಿದ್ದು ಇದ್ರದ್ದು, ಬಟ್ ನಂಗೆ ಬೇಕಾಗಿದ್ದು ಇದ್ರದ್ದು. ಸೊ ಇದು KC ಡಬಲ್ ಡ್ಯಾಶ್ ಅಂತೀನಿ. ಸೊ ಇಲ್ಲಿಂದ ಇಲ್ಲಿ ಹೋಗ್ಬೇಕಂದ್ರೆ ನಂಬರ್ ಆಫ್ ಮೋಲ್ಸ್ ಅರ್ಧ ಮಾಡಬೇಕು. ನಂಬರ್ ಆಫ್ ಮೋಲ್ಸ್ ಅರ್ಧ ಮಾಡಿದ್ರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಸ್ಕ್ವೇರ್ ರೂಟ್ ತೆಗಿಬೇಕು.
ನೋಡಿರಿ, ರಿವರ್ಸ್ ಮಾಡಿದಾಗ ರಿಯಾಕ್ಷನ್ ರಿವರ್ಸ್ ಮಾಡಿದ್ರೆ ಅದ್ರದ್ದು ಇನ್ವರ್ಸ್ ಕೆ ಸಿ ವಿಲ್ ಬಿಕಮ್ ಇನ್ವರ್ಸ್. ನಂಬರ್ ಆಫ್ ಮೋಲ್ಸ್ ಅರ್ಧ ಆದರೆ ಸ್ಕ್ವೇರ್ ರೂಟ್. ಸೊ ಈಗ ಇದ್ರದ್ದು ಅಂದರೆ ಇದ್ರದ್ದು ಸ್ಕ್ವೇರ್ ರೂಟ್ ಮಾಡ್ಬೇಕು. 10⁴ ಡಿವೈಡ್ ಬೈ 4. 10⁴ ಸ್ಕ್ವೇರ್ ರೂಟ್ ಹೊರಗೆ ಬಂದರೆ 10⁴ 4 ಹೊರಗೆ ಬಂದರೆ 2. 10⁻² is 100. 100 divided by 2 is 50. This is a KC double dash. This is the final answer. 50. 50. You lines you. 50 is the answer. Option D. Option D is the answer. Okay. Next all questions. 2, 3, 4, 5. Okay. Start off. It's a question ಮಾಡೋಣ. Just to start off the topic. We'll get into depth of it. ಇದನ್ನು ನೀವು ನೋಟಿಸ್ ನೀವು ಹಂಗೆ ರಿಕಾಲ್ ಆದಂಗೆ ಆಗುತ್ತೆ. ಆಮೇಲೆ ಥಿಯರಿ ಓದ್ರಿ. ವಿಲ್ ಕಂಟಿನ್ಯೂ. ವಿಲ್ ಗೋ ಇನ್ ಟು ಡೆಪ್ತ್ ಆಫ್ ದ ಚಾಪ್ಟರ್. ವಿಲ್ ಸಾಲ್ವ್ ಮೋರ್ ಆ್ಯಂಡ್ ಮೋರ್ ಕ್ವಶನ್ಸ್. ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ಈ ಕ್ವಶನ್ ಮಾಡೋಣ. ಬ್ಯಾಡ್ರಿ ಹಿಂಗೆ ಬೇಡ, ಅದು ಅಪಿಯರ್ ಆಗಿರ್ತದೆ ಈಗಲ್ಲೇ ಕ್ವಶನ್ ಅಲ್ಲಿ ಅಪಿಯರ್ ಆಗುತ್ತೆ. ಕ್ಲಿಯರ್ ಕಾಣಲಿಲ್ಲ ಅದಕ್ಕೆ. ಸೊ ಆಯ್ತು ಸರ್. For which one of the following reactions Kp is equals to Kc? For which one of the following reactions Kp is equals to Kc? ನೋಡ್ರಿ, Kp is equals to Kc into RT raised to delta n. ಈಗ 4 ಈಕ್ವೇಷನ್ ಕೊಟ್ಟಾರ. ಆ 4 ಈಕ್ವೇಷನ್ ಒಳಗೆ ಯಾವ ಈಕ್ವೇಷನಿಗೆ Kp is equals to Kc ಅಂತ ಹೇಳ್ರಿ ಅಂತ ಹೇಳ್ಯಾರ. ಈ Kp is equals to Kc ಆಗ್ಬೇಕಂದ್ರೆ ಇದು RT raised to delta n 1 ಆಗ್ಬೇಕು. ಇದು 1 ಆಗ್ಬೇಕು. ಈಗ ಇದು 1 ಆಗ್ಬೇಕಂದ್ರೆ RT raised to 0 ಆಗ್ಬೇಕು. ಎನಿಥಿಂಗ್ raised to 0 is 1. ಸೊ ಇದು Kp is equals to Kc into 1 ಆಗುತ್ತೆ. ಸೊ RT raised to 0 ಆಗ್ಬೇಕು ಅಂದರೆ ಡೆಲ್ಟಾ n 0 ಆಗ್ಬೇಕು. ಯಾವ ರಿಯಾಕ್ಷನಿಗೆ ಡೆಲ್ಟಾ n is 0 ಇರ್ತೈತಿ ಅದಕ್ಕೆ Kp is equals to Kc ಇರ್ತೈತಿ. ಇಷ್ಟು ನೀವು ನೆನ್ಪಿಟ್ಕೊರಿ. ಯಾವುದೊಂದು ರಿಯಾಕ್ಷನಿಗೆ Kp is equals to Kc ಇರ್ಬೇಕಂದ್ರೆ ಆ ರಿಯಾಕ್ಷನ್ ಏನಿರಬೇಕು, ಡೆಲ್ಟಾ n 0 ಇರಬೇಕು. ವೆರಿ ಸಿಂಪಲ್. ಡೆಲ್ಟಾ n 0 ಅಂದ್ರೆ ಏನು? n2 - n1 ಇದು 0 ಇರಬೇಕು. ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಸ್ ಪ್ರಾಡಕ್ಟ್ಸ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಸ್ ರಿಯಾಕ್ಟೆಂಟ್ಸ್ ಇದು 0 ಬರಬೇಕು. ಸೊ ನೋಡ್ಕೊಂತ ಬನ್ನೋದು. ಒಂದನೇದಕ್ಕೆ ಏನೈತ್ರಿ, PCl5 gives PCl3 plus Cl2. ಎಲ್ಲ ಗ್ಯಾಸ್ ಇವು. ಇದು 1 ಮೋಲ್ ಗ್ಯಾಸ್, ಇದು 1 ಮೋಲ್ ಗ್ಯಾಸ್ ಕೊಟ್ಟಿಲ್ಲ ಅವರು, ನೀವು ಐಡೆಂಟಿಫೈ ಮಾಡಬೇಕು. ಇದು 1 ಪ್ರಾಡಕ್ಟ್ಸ್ ಎಷ್ಟಾಯ್ತು? 1 + 1 2. ಇದು 1 ಆಯ್ತು. ಹಂಗೆ 0 ಬರೋದು ಯಾವ ಅಂತ ನೋಡ್ಬೇಕು ನೀವು. ಅಲ್ಲ ಕ್ವಶನ್ ನೋಡ್ರಿ, ನಾನು ಅಲ್ಲಿ ನೋಡ್ತೀನಿ. ನೆಕ್ಸ್ಟ್ N2 + O2 gives 2NO ಐತಿ. N2 + O2 gives 2NO. ಪ್ರಾಡಕ್ಟ್ ಒಳಗೆ 2, ರಿಯಾಕ್ಟೆಂಟ್ ಒಳಗೆ 2. 2 - 2 is 0. 2 - 2 is 0. ಸೊ ಆಪ್ಷನ್ ಬಿಗೆ ಡೆಲ್ಟಾ n 0 ಆಯ್ತು. ಆಪ್ಷನ್ ಬಿ ಡೆಲ್ಟಾ n 0 ಆಯ್ತಂದ್ರೆ ಆಪ್ಷನ್ ಬಿಗೆ Kp is equals to Kc. ಸೊ ಆಪ್ಷನ್ ಬಿ is right answer. I hope you understood. I have just started off the chapter equilibrium. So check this out. Solve these problems. Revise the chapter once. ಥಿಯರಿ ಓದಿ ನಿಮ್ಮ ಕ್ವಶನ್ಸ್ ನೀವು ಓನ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ, ಸ್ಟಾರ್ಟ್ ಮಾಡಿರಿ. ಈ ಕಡೆ ನಾನು ಸೆಕೆಂಡ್ ವೀಡಿಯೋಯಿಂದ ಈ ಚಾಪ್ಟರ್ ಡೆಪ್ತ್ನಾಗ ಹೋಗ್ತೀನಿ ಅಂತ. ಥ್ಯಾಂಕ್ ಯು.